ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ಟೈಮ್ ನಾವು ಫಾರ್ಮ್ಲ್ಯಾಂಡ್ದು ವಿಡಿಯೋ ಹಾಕಿದಾಗ ಒಂದು ಸ್ವಲ್ಪ ಕಮೆಂಟ್ಸ್ ಮತ್ತು ಟಿ ಎಮ್ಸ್ ಬಂದಿತ್ತು ಸೋಲಾರ್ ಲೈಟ್ ಬಗ್ಗೆ. ನೀವೇನು ತೊಗೊಂಡ್ರಿ, ಎಷ್ಟಾಯಿತು ಏನಂತ. ನಮ್ದು ಒಟ್ಟು ನಾವು ತೊಗೊಂಡಿದ್ದು 2 ಪೀಸು. ಒಂದು ಪೀಸ್ನ ಇನ್ಸ್ಟಾಲ್ ಮಾಡಿದ್ವಿ, ಒಂದು ಪೀಸ್ ಇನ್ಸ್ಟಾಲ್ ಮಾಡಿರಲಿಲ್ಲ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಜಿ ಹೌಸ್ ಲೈಟಿಂಗ್ ಅಂತ ಸೋಲಾರ್ ಸ್ಟ್ರೀಟ್ ಲ್ಯಾಂಪು 150 ವ್ಯಾಟ್ಸ್ ಬರುತ್ತೆ. ಇದು ಸ್ವಲ್ಪ ಇದರಲ್ಲಿ ಬೇಸಿಕ್ ಫೀಚರ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟೈಮ್ ಸ್ವಿಚ್ ಮಾಡ್ಬೋದು ಮತ್ತು ವೈರ್ಲೆಸ್ ರಿಮೋಟ್ ಕಂಟ್ರೋಲ್ ಅಂತ. 2 years ವಾರಂಟಿ ಬರುತ್ತೆ ಜೊತೆಗೆ. ಇದು ಮಳೆಗೆ ಆಚೆ ಹಾಕೋ ತೊಂದರೆ ಇಲ್ಲ, ನೀರು ಬಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಈ ಸೈಡಲ್ಲಿ ಕೊಟ್ಟಿದ್ದಾನೆ ಇನ್ಬಿಲ್ಟು ಮೋಷನ್ ಸೆನ್ಸರ್ ಇದೆ, 2 years ವಾರಂಟಿ, ಎಕ್ಸಲೆಂಟ್ CRI ಅಂತ ಇದೆ. ಬ್ಯಾಟ್ರಿ ಚೆನ್ನಾಗಿದೆ, ಒಂದು 5 to 6 hours ಬರುತ್ತೆ. ಚಾರ್ಜಿಂಗ್ ಟೈಮೂ ಸೇಮ್ ಇದೆ. ಔಟ್ಪುಟ್ ಜಾಸ್ತಿ ಅಂತ ಕೊಟ್ಟಿದ್ದಾನೆ. ಈ ಥರ ಕಾಣಿಸುತ್ತೆ ಅನ್ನೋ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಸ್ಕ್ಯಾನ್ ಮಾಡಿದರೆ ಪ್ರಾಡಕ್ಟ್ ಇನ್ಫಾರ್ಮ್ ಬರುತ್ತೆ. ಇದು ಬಾಕ್ಸು. ಇದು ರಿಯಲ್ ಪ್ರಾಡಕ್ಟ್ ನೋಡಿದರೆ ರಿಯಲ್ ಪ್ರಾಡಕ್ಟ್ ಈ ಥರ ಇದೆ. ಇದರಲ್ಲಿ ಒಂದು 4 LED ಲೈಟ್ಸ್ ಬರುತ್ತೆ. ಇಲ್ಲಿ ಸೆನ್ಸರ್ ಇದೆ. ಇದು ಆನ್ ಆಫ್ ಸ್ವಿಚ್. ಇದು ಮೇಲೆಲ್ಲ ಕೈಲಿ ಆನ್ ಆಫ್ ಮಾಡ್ಕೋಬೋದು, ನಿಮ್ಮ ಕೈ ಸಿಗೋ ಥರ ಇದ್ದರೆ. ಇಲ್ಲ ಅಂದರೆ ರಿಮೋಟ್ ತೋರಿಸ್ತೀನಿ ಆಮೇಲೆ. ಇದು ಸೋಲಾರ್ ಪ್ಯಾನಲ್ಲು. ಇದನ್ನು ಈ ಥರ ಹಾಕಿದರೆ ಸನ್ಲೈಟಿಗೆ ಚಾರ್ಜ್ ಹಾಕಿ ಇಲ್ಲ ಆಮೇಲೆ ಈವ್ನಿಂಗ್ ಆದಮೇಲೆ ತಾನಾಗೇ ಆಟೋಮೆಟಿಕ್ ಆನ್ ಆಗುತ್ತೆ ಲೈಟ್ಸು. ನಾವು ಇವಾಗ ನಮ್ಮ ಫಾರ್ಮಲ್ಲಿ ಇಟ್ಟಿರೋದು ಒಂದು 6 hours ಇಟ್ಟಿದ್ದೀವಿ. ನೈಟ್ ಒಂದು 7ಗೆ ಸನ್ಸೆಟ್ ಆದಮೇಲೆ ಒಂದು 7ಗೆ ಆನ್ ಆದರೂ ಕೂಡ ಮಿಡ್ ನೈಟ್ 12:30 ತನಕ ಆಗುತ್ತೆ. ನಮ್ಮ ರಿಕ್ವೈರ್ಮೆಂಟ್ ಅಷ್ಟೇ ಇದ್ದಿದ್ದು. ಇದನ್ನು ನೆಕ್ಸ್ಟ್ ಟೈಮ್ ಫಿಟ್ ಮಾಡ್ತೀವಿ. ಇದ್ರ ಜೊತೆಗೆ ಇದ್ರದ್ದು ಪ್ರೈಸ್ ಬಂದು 2500 ಚೇಂಜ್ ಆಗುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಏನೇನು ತೊಗೋಬೇಕಂತಂದರೆ, ಜೊತೆಗೆ ಬರೋದು ರಿಮೋಟ್ ಬರುತ್ತೆ. ರಿಮೋಟಲ್ಲಿ ಆನ್ ಆಫ್ ಮಾಡ್ಬೋದು, ಎಷ್ಟು ಅವರ್ ಬೇಕೋ ಅಷ್ಟು ಅವರ್ನ ಸೆಟ್ ಮಾಡ್ಬೋದು. ಸೊ ಈ ಜೊತೆಗೆ ಬರುತ್ತೆ ರಿಮೋಟ್. ಇದು 2 ಸೇರಿಸಿ 2500 ಆಗಿದೆ ನಮಗೆ ಒಂದು ಪೀಸ್ಗೆ. ಈ ಜೊತೆಗೆ ಇನ್ನೊಂದು ರಿಕ್ವೈರ್ಮೆಂಟ್ ಬೇಕಂದರೆ ಇದು ಪೈಪ್ ಬೇಕು. ಯಾಕಂದರೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ಎಲ್ಲರೂ ಲೈಟ್ ಕಂಬಕ್ಕೋ ಇಲ್ಲ ವಾಲ್ ಮೌಂಟ್ ಮಾಡೋದ್ರೂ ಕೂಡ ಪೈಪ್ ಬೇಕಾಗುತ್ತೆ. ಸೊ ಈ ಪೈಪ್ನ ನೀವು ಇಲ್ಲಿ ಕೊಟ್ಟಿದ್ದಾನೆ, ನಟ್ ಮತ್ತು ಬೋಲ್ಟ್ ಇದೆ. ಸೊ ಇದರೊಳಗಡೆ ಫಿಕ್ಸ್ ಮಾಡಿಕೊಂಡ್ರೆ ಈ ಥರ ಟೈಟ್ ಇದು ಸ್ಪ್ಯಾನರ್ ಟೈಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ನೀವು ಈ ಥರ ಹಾಕ್ಕೊಂಡ್ರೆ ಸೊ ವಾಲಿಗೆ ಕ್ಲಾಂಪ್ ಹಾಕೋಬೋದು ಈ ಕಡೆ ಸೈಡು. ಇಲ್ಲ ಅಂತಂದರೆ ನೀವು ಸ್ಟ್ರೀಟ್ ಲೈಟ್ಗೂ ಕೂಡ ಹಾಕೋಬೋದು. ಈ ಥರ ಹಾಕ್ಕೊಂಡು ನಿಮ್ಮ ಕೆಳಗಡೆ ಬಳಕೆ ಬರುತ್ತೆ. ಸೊ ನಾವು ಹಾಕಿದ್ದು ನಮ್ಮ ಮಿಸ್ಟೇಕ್ ಆಗಿದೆ ಅಂದರೆ ನಾವು ಸ್ವಲ್ಪ ಕೆಳಗಡೆ ಡೌನ್ ಏರಿಯಾ ಹಾಕಿದ್ವಿ. ಸೊ ಹಾಗಾಗಿ ಲೈಟ್ ಡಿಸ್ಟ್ರಿಬ್ಯೂಟ್ ಚೆನ್ನಾಗಿ ಆಗ್ತಾ ಇಲ್ಲ. ಸ್ವಲ್ಪ ಹೈಟ್ ಇರೋ ಪ್ರದೇಶ ಹಾಕ್ಕೊಂಡ್ರೆ ಲೈಟ್ ಡಿಸ್ಟ್ರಿಬ್ಯೂಟ್ ಚೆನ್ನಾಗಾಗುತ್ತೆ. ಸೊ ಇದು ನಮ್ಮದು ಒಪಿನಿಯನ್ ಇದ್ರ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ. ನಾನು ಸ್ವಲ್ಪ ಉಲ್ಟಾ ಹಾಕಿದ್ದೀನಿ. ಇದನ್ನ ಈ ಕಡೆ ಹಾಕ್ಕೊಂಡ್ರೆ ಇನ್ನು ಲೆಂತ್ ಜಾಸ್ತಿ ಬರುತ್ತೆ, ಈ ಕಡೆ ಹಾಕ್ಕೊಂಡ್ರೆ ಕಮ್ಮಿ ಬರುತ್ತೆ. ಸೊ ಈ ಜೊತೆಗೆ ಈ ಥರ ಇದನ್ನು ತೊಗೊಳ್ಬೇಕಾಗುತ್ತೆ ಎಕ್ಸ್ಟ್ರಾ. ಇದನ್ನು ಇನ್ನೊಂದು ಸೈಡ್ಗೆ ಸ್ಟ್ರೀಟ್ ಪೋಲ್ಗೆ ಫಿಕ್ಸ್ ಮಾಡೋದಕ್ಕೆ ಈ ಥರ ಹಾಕಿ ಇಲ್ಲಿಂದ ಈ ಥರ ಫಿಟ್ ಮಾಡ್ಬೋದು. ಸೊ ಪ್ರಾಡಕ್ಟು ಚೆನ್ನಾಗಿದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು, ಒಂದು 12 hours ಬರುತ್ತೆ ಅಂತ. ಬಟ್ ಒಂದು ರೀಸೆಂಟಾಗಿ ಒಂದು 6 to 8 hours ಬರುತ್ತೆ, ಚೆನ್ನಾಗಿ ಲೈಟ್ ಕೊಡುತ್ತೆ. ಸೊ ಯಾರ್ಯಾರ ಹತ್ರ ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ ಇಲ್ವೋ ರಿಮೋಟ್ ಪ್ಲೇಸಸಲ್ಲಿ ಇಲ್ಲ ಫಾರ್ಮಲ್ಲಿ, ಅವ್ರು ಇದನ್ನು ಟೆಂಪ್ರವರಿ ಯೂಸ್ ಮಾಡ್ಬೋದು. ಟೆಂಪ್ರವರಿ ಲೈಟಿಂಗ್ ಆಗಿ ಫುಲ್ ನೈಟ್ ಬರುತ್ತೆ ನಾನು ಹೇಳಲ್ಲ, ಒಂದು 6 to 8 hours ನೀವು ಮ್ಯಾನೇಜ್ ಮಾಡೋ ಥರ ಇದ್ದರೆ ಮಾಡ್ಬೋದು. ಸೊ ನಾವು ಇದನ್ನು ತೊಗೊಂಡಿದ್ದು ಯಾವ ರೋಡಲ್ಲಿ? AVK ಅಯ್ಯಂಗಾರ್ ರೋಡ್. AVK ಅಯ್ಯಂಗಾರ್ ರೋಡ್ ಅಂತ, ಚಿಕ್ಕಪೇಟೆ ಸರೌಂಡಿಂಗ್, SP ರೋಡ್ ಸರೌಂಡಿಂಗ್ ಬರುತ್ತೆ. ಅಲ್ಲಿ ಒಂದು ಸುಮಾರು 20-30 ಶಾಪ್ಸ್ ಇದೆ. ಎಲ್ಲ ಕಡೆ ಹೋದ್ರೂ ಸಿಗುತ್ತೆ. ಸೊ ಬಾರ್ಗೇನ್ ಮಾಡಿ ತಗೊಳ್ಳಿ. 2500 ಮೇಲೆ ಕೊಡಬೇಡಿ. ಇದಕ್ಕೆ ನಾವು ಕೊಟ್ಟಿದ್ದು ಅರೌಂಡ್ 200 to 250 ಪೋಲ್ ಪ್ಲಸ್ ಈ ಕ್ಲಾಂಪ್ಗೆ. ಎಲ್ಲ ಸೇರಿ ನಾವು 2 ತೊಗೊಂಡಿದ್ವಿ, 5000 ಆಗಿತ್ತು. ಒಂದು ಫಿಕ್ಸ್ ಮಾಡಿದ್ವಿ, ಇನ್ನೊಂದು ನೆಕ್ಸ್ಟ್ ಟೈಮ್ ಆದಾಗ ಇನ್ನೊಂದು ಕೂಡ ಫಿಕ್ಸ್ ಮಾಡ್ತೀವಿ. ಸೊ ನಮ್ಮ ಸಜೆಷನ್ನು ಪೋಲ್ಗೆ ಫಿಕ್ಸ್ ಮಾಡಿ, ಹೈಟ್ ಇರೋ ಪ್ರದೇಶ ಫಿಕ್ಸ್ ಮಾಡಿ. ನಮ್ಮದು ಕ್ಯಾಮ್ರಾ ಹಾಕ್ಸಿದ್ದೀವಲ್ಲ, ಸೊ ಕ್ಯಾಮ್ರಾಕ್ಕಿಂತ ಮೇಲೆ ಇದ್ದಿದ್ರೆ ನೈಟ್ ಕ್ಯಾಮ್ರಾ ವಿಸಿಬಿಲಿಟಿಗೂ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಮೇಲಿದ್ರೆ ಸೊ ಅಲ್ಲಿಂದ ಲೈಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಕ್ಯಾಮ್ರಾದಲ್ಲೂ ಕೂಡ ನಿಮಗೆ ನೈಟ್ ಏನಾಗುತ್ತೆ ಅಂತ ಕಾಣಿಸುತ್ತೆ. ಅದೇ ಪರ್ಪಸ್ ಇದ್ದದ್ದು. ನೆಕ್ಸ್ಟ್ ಏನಾದ್ರು ಇನ್ಸ್ಟಾಲ್ ಮಾಡಿದರೆ ನಮ್ಮದು ಫಾರ್ಮಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಪೋಲ್ಗೆನೆ, ಅದರದ್ದೊಂದು ವಿಡಿಯೋ ಮಾಡಿ ಹಾಕ್ತೀವಿ. ರಿಯಲ್ ಆಗಿ ಹೆಂಗೆ ಇನ್ಸ್ಟಾಲ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಾದ್ರು ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ನಮ್ಮದು ಇನ್ಸ್ಟಾ ID ಇದೆ, ಅದಕ್ಕೆ DM ಮಾಡಿ.
ಇಲ್ಲ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾವು ಅದನ್ನು ರೆಸ್ಪಾಂಡ್ ಮಾಡ್ತೀವಿ. ಸೊ ಇದು ವಿಡಿಯೋ ಲಿಂಕು, ಇದು ಫುಲ್ ವಿಡಿಯೋ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ, ಯೂಸ್ ಆಗುತ್ತೆ.